ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೇರಳ ಬನಾನಾ ಪೌಡರ್ ಅಂದರೆ ಕೇರಳ ನಿಂದ್ರನ್ ಬನಾನಾ ಪೌಡರ್, ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಟುಟ್ಸ್ ಆ್ಯಂಡ್ ಮಾಮ್ಸ್ ಫುಡ್. ಕೇರಳದ ನಿಂದ್ರನ್ ಬನಾನಾ ಇಂದ ಮಾಡಿರುವಂಥ ಈ ಪೌಡರ್ ಕೇರಳದಲ್ಲಿ ಬೇಬಿಗೆ ಸಾಲಿಡ್ ಸ್ಟಾರ್ಟ್ ಆದಾಗ ಇದನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಡ್ತಾರೆ. ನಮ್ಮಲ್ಲಿ ನಾವು ಬೇಬಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದವಾಗ ಹೇಗೆ ಫಸ್ಟ್ ಪ್ರಿಫರೆನ್ಸ್ ಆಗಿ ನಾವು ರಾಗಿ ಸರಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆಯೇ ಕೇರಳದಲ್ಲಿ ಈ ನಿಂದ್ರನ್ ಬನಾನಾ ಪೌಡರ್ ಅವರು ಫಸ್ಟ್ ಸಾಲಿಡ್ ಆಗಿ ಇಂಟ್ರಡ್ಯೂಸ್ ಮಾಡ್ತಾರೆ ಮಕ್ಕಳಿಗೆ. ಇದನ್ನು ಹಾಲಲ್ಲಿ ಹಾಗೂ ನೀರಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಹಾಲಲ್ಲಿ ಬೇಕಂದರೆ ಹಾಲಲ್ಲಿ ಮಾಡ್ಕೋಬೋದು, ನೀರಲ್ಲಿ ಬೇಕು ಅಂತಂದರೆ ನೀರಲ್ಲಿ ಮಾಡ್ಕೋಬೋದು. ರಾ ಬನಾನಾಯಿಂದ ಮಾಡಿರೋ ಈ ಪೌಡರ್ ಸರಿ 3 ಟೆಕ್ಸ್ಚರಲ್ಲಿ ಇರುತ್ತೆ ಆ್ಯಂಡ್ ವೆರಿ ಟೇಸ್ಟಿ ಕೂಡ ಹೌದು. ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬಹುದು ಆ್ಯಂಡ್ ಮಕ್ಕಳ ಬೆಳವಣಿಗೆಯಲ್ಲೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ ಕೂಡ ಇದೆ, ಕ್ಯಾಲ್ಶಿಯಂ ಇದೆ, ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಅದೇ ಮುಖ್ಯ ಅಲ್ವಾ. ಸೊ ಫೈಬರ್ ಕೂಡ ಜಾಸ್ತಿನೇ ಇದೆ. ನಾರ್ಮಲ್ ಬನಾನಾ ಹಾಗೂ ನಿಂದ್ರನ್ ಬನಾನಾಗೆ ಏನು ವ್ಯತ್ಯಾಸ ಅಂತ ಅಂದರೆ, ನಾರ್ಮಲ್ ಬನಾನಾಕ್ಕಿಂತ ಕೇರಳ ನಿಂದ್ರನ್ ಬನಾನಾದಲ್ಲಿ ಪೊಟ್ಯಾಷಿಯಮ್ ಜಾಸ್ತಿನೇ ಇದೆ. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಫಿಸಿಕಲ್ ಗ್ರೌತ್ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು 6 ಮಂತ್ ಬೇಬಿಯಿಂದ ನಾವು 2 ಇಯರ್ 3 ಇಯರ್ ತನಕ ಕೂಡ ಕೊಡ್ಬೋದು. ಕೆಮಿಕಲ್ ಎಲ್ಲ ಆ್ಯಡ್ ಆಗಿರೋ ಈ ಸೆರೆಲ್ಯಾಕಿನ್ನ ಈ ಥರ ರಾ ಬನಾನಾ ಪೌಡರ್ ಎಲ್ಲ ತಂದುಬಿಟ್ಟು ನೀವು ಒಂದ್ಸಲ ಮಗುಗೆ ಟೇಸ್ಟ್ ಮಾಡಿ ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ಟಮಿ ಫ್ರೆಂಡ್ಲಿ ಅವ್ರದ್ದು ಕೇರಳ ರಾ ಬನಾನಾ ಪೌಡರ್ ತೊಗೊಂಡಿದ್ದೀನಿ. ಇದು 199 ರುಪೀಸ್ಗೆ ಸಿಗುತ್ತೆ ಅಮೆಝಾನಲ್ಲಿ. ಮತ್ತು ನಾನು ನನ್ನ ಮಗುವಿಗೆ ಏನೇ ಸರಿಯಾಗಲಿ ಏನೇ ಕುಕ್ ಮಾಡಿದ್ರೂ ಕೂಡ ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನಾನು ಕುಕ್ ಮಾಡಿ ಅವನಿಗೆ ತಿನ್ನಿಸೋದು. ಏನಕ್ಕೆ ಅಂತಂದರೆ ಸ್ಟೀಲಲ್ಲಿ ಇಲ್ಲ ಅಂತಂದರೆ ಅಲ್ಯೂಮಿನಿಯಮಲ್ಲಿ ನೀವು ಕೂಡ ಮಾಡ್ಕೋಬೋದು. ಬಟ್ ಅಲ್ಯೂಮಿನಿಯಮಲ್ಲೂ ಕೂಡ ಅದು ತಳ ಹಿಡಿದ್ಬಿಡತ್ತೆ. ತಳ ಹಿಡಿದುಬಿಟ್ರೆ ಅದು ಅದೇ ಸ್ಮೆಲ್ ಬಂದುಬಿಡತ್ತೆ ಅಲ್ವಾ. ಇವಾಗ ನಮಗೂ ತಳ ಹಿಡ್ದಿರೋ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ರಾ ಬನಾನಾ ಪೌಡರ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಲ್ಲೇ ಎಷ್ಟೊಂದಾಗುತ್ತೆ ನೋಡಿ. ನೀವು ಫಸ್ಟು ಇದು ಮಾಡ್ತಾ ಇರೋರು ಕೇವಲ 1 ಟೇಬಲ್ ಸ್ಪೂನಲ್ಲಿ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಲೋಟ ಹಾಲು ಹಾಕ್ತಾಯಿದ್ದೀನಿ, ಅಂದರೆ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನು ನೀವು ಹಾಲು ಸ್ಟಾರ್ಟ್ ಮಾಡಿಲ್ಲ, ಪ್ಯಾಕೆಟ್ ಹಾಲು ಸ್ಟಾರ್ಟ್ ಮಾಡಿಲ್ಲ ಮಕ್ಕಳಿಗೆ ಅಂತ ಅಂದವರು ನೀವು ನೀರನ್ನು ಕೂಡ ಹಾಕಿ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ, ನೀರಲ್ಲೂ ಕೂಡ ಮಾಡ್ಕೋಬೋದು, ಹಾಲಲ್ಲಿ ಕೂಡ ಇದನ್ನು ಕುಕ್ ಮಾಡ್ಕೋಬೋದು. ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಸ್ವಲ್ಪನೂ ಗಂಟು ಸಿಗಬಾರ್ದು. ಗಂಟಿದ್ದರೆ ಅದು ತಿನ್ನೋಕ್ಕೆ ಅವರಿಗೆ ಆಗಲ್ಲ, ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡತ್ತೆ. ಸೊ ನೋಡಿ, ಈಸಿ, ಏನೂ ತೊಂದರೆ ಇಲ್ಲ. ಬೇಕಿದ್ರೆ ನೀವು ಒಂದು 2 ಮಿನಿಟ್ಸ್ ಬೇಕಿದ್ರೆ ಅದನ್ನು ನೆನೆಸ್ಕೋಬೋದು. 2 ಮಿನಿಟ್ಸ್ ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡಿದ್ರೂ ಕೂಡ ಅದು ಗಂಟಾಗಿರಲ್ಲ. ಈಸಿಯಾಗಿ ಈ ಗಂಟೆಲ್ಲ ನೀರು ಜೊತೆ ಅಥವಾ ಹಾಲು ಜೊತೆ ಮಿಕ್ಸ್ ಆಗಿರುತ್ತೆ. ಗಂಟಾಗಿ ಸಿಕ್ಕಿದ್ರೆ ಇದು ಕುಕ್ಕು ಕೂಡ ಆಗಲ್ಲ. ಮಕ್ಕಳಿಗೆ ಕುಕ್ ಮಾಡೋದ್ರಿಂದ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಗಂಟು ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಗಂಟು ಕೂಡ ಸಿಗ್ತಾ ಇಲ್ಲ ನೋಡಿ. ನೀವು ಕೂಡ ಇದೇ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ನೀರಲ್ಲಿ ಇಲ್ಲ ಅಂತಂದರೆ ಹಾಲಲ್ಲಿ. ಆಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು 1 ಸ್ಪೂನಷ್ಟು ಬೆಲ್ಲ ಪೌಡರ್ನ, ಆರ್ಗ್ಯಾನಿಕ್ ಬೆಲ್ಲ ನಾನು ಯೂಸ್ ಮಾಡೋದು ಅವನಿಗೆ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬಟ್ ಮಕ್ಕಳು ಸಪ್ಪೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ. ಸೊ ದ್ಯಾಟ್ ನಾನು 1 ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಮೇಲೆ ಇಟ್ಟಾದ ತಕ್ಷಣ ಕೂಡ ಅಷ್ಟೇ, ಲೋವಲ್ಲೂ ಇಡೋದು ಬೇಡ, ಹೈಯಲ್ಲೂ ಇಡೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡ್ಕೋಬೋದು. ಈಸಿಯಾಗಿ ಆರಾಮಾಗಿ ಕುಕ್ ಮಾಡ್ಕೋಬೋದು. ನೋಡಿ, 1 ಗಂಟು ಕೂಡ ಇಲ್ಲ ಅಲ್ವಾ. ಅದೇ ಥರ ನಾವು ಅವಾಗ ಮಿಕ್ಸ್ ಮಾಡಿದ ಹಾಗೆ ಇವಾಗಲೂ ನಾವು ಸ್ಪೂನನ್ನು ಇಲ್ಲ ಅಂತಂದರೆ ಸೌಟನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಬೇಯುವಾಗಲೂ ಅಷ್ಟೇ, ಕುಕ್ ಆಗುವಾಗಲೂ ಅಷ್ಟೇ ಗಂಟಾಗಿಬಿಡತ್ತೆ ನೋಡಿ. ಒಂದು ಸ್ವಲ್ಪನೂ 1 ಗಂಟು ಕೂಡ ಆಗಿಲ್ಲ.
ನೀವು ಈಸಿಯಾಗಿ ಆವಾಗ ಮಕ್ಕಳಿಗೆ ಫೀಡ್ ಮಾಡಿಸ್ಬೋದು ಇದನ್ನು. ಇದು ಲಾಸ್ಟ್ ಆಫ್ ಮಾಡೋಕ್ಕಿಂತ ಮೊದಲು ನಾನು ಒಂದು ಸಲ ಸ್ಪೂನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಈ ಥಿಕ್ನೆಸ್ಗೆ ಬರುತ್ತೆ. ನೀವು ಬೇಕು ಅಂತಂದರೆ ಇನ್ನು ನೀರು ಹಾಕ್ಕೊಳ್ಬೋದು, ಇಲ್ಲ ಹಾಲು ಹಾಕ್ಕೊಬೋದು. ನನ್ನ ಮಗ ಸ್ವಲ್ಪ ಲಿಕ್ವಿಡ್ ಥರನೇ ತಿನ್ನೋದು, ಸೊ ದ್ಯಾಟ್ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಗಟ್ಟಿಗೆ ಬೇಕು ಅಂತಂದರೆ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಲನ್ನು ಕೂಡ ಕಡಿಮೆ ಹಾಕ್ಕೊಬೋದು. ಆವಾಗ ಅದು ಇನ್ನೂ ಥಿಕ್ಕಾಗಿ ಬರುತ್ತೆ. ಇದು ಇಲ್ಲಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇಲ್ಲಿ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ತುಂಬ ಬಿಸಿ ಇದೆ. ನೀವು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅದನ್ನು ಬೌಲ್ಗೆ ಸರ್ವ್ ಮಾಡ್ಕೋಬೇಕಾಗತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇದು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ದ್ಯಾಟ್ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಲು ಅದನ್ನು ಅದು ಕುಕ್ ಆದ ನಂತರನೂ ಕೂಡ ಇವಾಗಲೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಇದು ರೆಡಿಯಾಗಿದೆ. ಆಯಿತಾ? ನೀವು ಇದನ್ನು ತಣ್ಣಗೆ ಮಾಡಿಸ್ಕೊಂಡು ಬೇಬಿಗೆ ತಿನ್ನಿಸ್ಬೋದು. ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.